ಬೆಂಗಳೂರು ಇಂಚು ಭೂಮಿಗೂ ಬಂಗಾರದ ಬೆಲೆ ಇರುವ ನಗರ. ಇದೇ ಬೆಲೆಗೆ ಈಗ ಭೂಗಳ್ಳರ ಕಣ್ಣು ಕೂಡ ಬೀಳ್ತಾ ಇದೆ. ನಕಲಿ ದಾಖಲೆ ಸೃಷ್ಟಿ, ಖಾತೆ ಬದಲಾವಣೆ, ಪ್ರಭಾವವನ್ನ ಬಳಸಿ ಸರ್ಕಾರಿ ಜಾಗವನ್ನ ಕಬಳಿಸುವ ಆರೋಪಗಳು ಪದೇ ಪದೇ ಕೇಳಿ ಬರ್ತಾನೆ ಇವೆ. ಈಗ ಅಂತಹದ್ದೇ ಒಂದು ಬಾರಿ ಹಗರಣ ಬೆಳಕಿಗೆ ಬಂದಿರುವಂತದ್ದು. ರಾಷ್ಟ್ರಪತಿ ಹೆಸರಲ್ಲಿ ಖಾತೆ ಇರುವ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಜಮೀನಿನ ಮೇಲೆ ಅಕ್ರಮವಾಗಿ ಬೇಲಿ ಹಾಕಿ ಕಬಳಿಸಿದ ಆರೋಪ ಈಗ ಕೇಳಿಬಂದಿದೆ. ಹಾಗಾದ್ರೆ ಈ ಪ್ರಕರಣದಲ್ಲಿ ಮಾಜಿ ಕಾರ್ಪೊರೇಟರ್ ಹೆಸರು ಕೂಡ ಕೇಳಿ ಬಂದಿದ್ದು, ಕೋರ್ಟ್ ಆದೇಶವಿದ್ರೂ ಅಧಿಕಾರಿಗಳು ಕ್ರಮ ಕೈಗೊಳ್ಳಿಲ್ಲ ಎಂಬ ಗಂಭೀರ ಆರೋಪವೂ ಕೂಡ ಕೇಳಿಬಂದಿದೆ. ರಾಷ್ಟ್ರಪತಿ ಹೆಸರಿನ ಜಮೀನಿಗೂ ಭೂಗಳ್ಳರ ಕಣ್ಣು. 100 ಕೋಟಿ ಮೌಲ್ಯದ ಸರ್ಕಾರಿ ಜಮೀನಿಗೆ ಅಕ್ರಮ ಬೇಲಿ. ಮಾಜಿ ಕಾರ್ಪೊರೇಟರ್ ವಿರುದ್ಧ ಗಂಭೀರ ಪ್ರಥಮ ಪ್ರಜೆಯ ಹೆಸರಿನಲ್ಲಿರುವ ಜಮೀನಿನ ಮೇಲೆಯೇ ಅಕ್ರಮ ನಡೆದಿರುವ ಆರೋಪ ರಾಜ್ಯ ರಾಜಧಾನಿಯಲ್ಲಿ ಸಂಚಲನ ಸೃಷ್ಟಿಸಿದೆ. ಹೌದು, ಕೋಡಿಗೆಹಳ್ಳಿ ವಾರ್ಡ್ನಲ್ಲಿರೋ ಚೇರ್ಮನ್ ಕ್ಲಬ್ ಪಕ್ಕದಲ್ಲಿ 17/1 ಸರ್ವೆ ನಂಬರಿನ 3.04 ಎಕರೆ ಜಮೀನಿದೆ. ಇದು ದೇಶದ ಪ್ರಥಮ ಪ್ರಜೆ ರಾಷ್ಟ್ರಪತಿಯವರ ಹೆಸರಿನಲ್ಲಿ ಖಾತಾ ಮಾಡಲಾಗಿದೆ. ಕೇಂದ್ರ ಇಂಧನ ಇಲಾಖೆ ಅಧಿಕಾರಿಗಳಿಗೆ ನಿವೇಶನ ಕಟ್ಟಿಸಿಕೊಟ್ಟಿರೋ ಜಾಗ ಬಿಟ್ಟು 32 ಗುಂಟೆ ಜಾಗ ಖಾಲಿ ಇದೆ. ಈ ಜಾಗಕ್ಕೆ ಇದೇ ಚೇರ್ಮನ್ ಕ್ಲಬ್ ಅಧ್ಯಕ್ಷರು ಸದ್ದಿಲ್ಲದೆ ತಮ್ಮದೆಂದು ಬೇಲಿ ಹಾಕಿಸಿದ್ದಾರಂತೆ. ಬಿಬಿಎಂಪಿ ಮಾಜಿ ಸದಸ್ಯರು ಆಗಿರೋ ಚೇತನ್ ಅವರ ಮೇಲೆ ಗಂಭೀರ ಆರೋಪ ಕೇಳಿಬಂದಿದ್ದು, ಇವರ ವಿರುದ್ಧ ಕ್ರಮಕ್ಕೆ ಬಿಜೆಪಿ ಆಗ್ರಹಿಸಿದೆ. ಸರ್ವೆ ನಂಬರ್ 17/1 3 ಎಕರೆ 4 ಗುಂಟೆ ಸ್ವತ್ತು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಇಂಧನ ಸಚಿವಾಲಯಕ್ಕೆ ಸೇರಿದ್ದಾಗಿದ್ದು, ಭಾರತದ ರಾಷ್ಟ್ರಪತಿಗಳ ಹೆಸರು ಖಾತೆಯನ್ನು ಹೊಂದಿರುತ್ತದೆ. ಅದರಲ್ಲಿ ಸುಮಾರು 2.25 ಎಕರೆಗಳಷ್ಟು ವಿಸ್ತೀರ್ಣದ ಸ್ವತ್ತಿನಲ್ಲಿ ಅವರು ಕ್ವಾರ್ಟರ್ಸ್ಗಳನ್ನು ಕಟ್ಕೊಂಡು ಅಧಿಕಾರಿ ನೌಕರು ವಾಸವಾಗಿದ್ದಾರೆ. ಇಂಧನ ಸಚಿವಾಲಯದ ಅಧಿಕಾರಿ ನೌಕರು ವಾಸವಾಗಿದ್ದಾರೆ. ಖಾಲಿ ಇದ್ದಂಥ 32 ಗುಂಟೆ ಸ್ವತ್ತು ಸುಮಾರು 35 ಚದುರ ಅಡಿ ವಿಸ್ತೀರ್ಣಕ್ಕೂ ಹೆಚ್ಚಿರತಕ್ಕಂಥ ಸುಮಾರು 100 ಕೋಟಿ ರೂಪಾಯಿಗೂ ಹೆಚ್ಚು ಮಾರುಕಟ್ಟೆ ಮೌಲ್ಯವನ್ನು ಹೊಂದಿರತಕ್ಕಂಥ ಆ ಖಾಲಿ ಸ್ವತ್ತಿನ ಮೇಲೆ ಕಣ್ಣಾಗದಂಥ ಚೇತನ್ ಅವರು ಮತ್ತೆ ಅವರ ತಂದೆ ಈ ಹಿಂದೆ ಚೇರ್ಮನ್ ಕ್ಲಬ್ನ ಅಧ್ಯಕ್ಷರಾಗಿದ್ದಂಥವರು ರಾತ್ರೋರಾತ್ರಿ ಈ ಚೇರ್ಮನ್ ಕ್ಲಬ್ನ ಕಾಂಪೌಂಡ್ ಅನ್ನು ವಿಸ್ತರಣೆ ಮಾಡಿ ಅಧಿಕಾರಿಗಳಿಗೆ ತಮ್ಮ ಗೂಂಡಾಗಳ ಸಹಕಾರಗಳು ಇಟ್ಕೊಂಡು ಬೆದರಿಕೆ ಹಾಕಿ ಬೇಲಿ ಹಾಕೊಂಡು ಇವತ್ತಲ್ಲಿ ಪಾರ್ಕಿಂಗ್ ಏರಿಯಾ ಮತ್ತೆ ಓಪನ್ ಕ್ಯಾಂಟೀನ್ ಅನ್ನ ನಡೆಸ್ಕೊಂಡು ಮಾಡ್ತಾ ಇರ್ತಕ್ಕಂಥ ಒಂದು ಪ್ರಕರಣ ಬೆಳಕಿಗೆ ತಂದಿರ್ತಕ್ಕಂಥ. ಸದ್ಯ ಒತ್ತುವರಿಯಾಗಿದೆ ಎನ್ನಲಾದ ಜಾಗದ ಬೆಲೆ ಹತ್ತಿರತ್ರ 100 ಕೋಟಿಯಂತೆ. ನಕಲಿ ದಾಖಲೆ ಸೃಷ್ಟಿಸಿ ಭೂಮಿ ಪರಿವರ್ತನೆ ಪ್ರಕ್ರಿಯೆಯಾಗಿದೆ ಅನ್ನೋ ಆರೋಪವೂ ಇದೆ. ಈ ಕುರಿತಂತೆ ಇಂಧನ ಇಲಾಖೆ ಅಧಿಕಾರಿಗಳು ಕೋರ್ಟ್ ಮೊರೆ ಹೋಗಿದ್ರು. ಇಲಾಖೆ ಪರವಾಗಿ ತೀರ್ಪು ಬಂದಿದ್ರು. ತೆರವು ಮಾಡುವ ಕೆಲಸವನ್ನ ಕಂದಾಯ ಇಲಾಖೆ ಅಧಿಕಾರಿಗಳು ಮಾಡಿಲ್ಲಂತೆ. ಅಷ್ಟೇ ಅಲ್ಲದೆ ಈ ಹಿಂದೆ ಕಂದಾಯ ಇಲಾಖೆ ಸಚಿವರಾಗಿದ್ದ ಕೃಷ್ಣ ಬೈರೇಗೌಡ ಅವರ ಗಮನಕ್ಕೂ ಕೇಂದ್ರ ಇಂಧನ ಇಲಾಖೆ ಅಧಿಕಾರಿಗಳು ತಂದಿದ್ರಂತೆ. ಹೀಗಿದ್ರೂ ಒತ್ತುವರಿ ತೆರವು ಮಾಡಿಸಿಲ್ಲಂತೆ. ಕೃಷ್ಣ ಬೈರೇಗೌಡರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರೋ ಚೇತನ್ ತೆರವು ಮಾಡಿಸದಂತೆ ಒತ್ತಡ ಹೇರ್ತಿದ್ದಾರೆ ಅನ್ನೋದು ಕೇಳಿಬರ್ತಿದೆ. ಈ ಪ್ರಕರಣ ಸಂಬಂಧ ಬಿಜೆಪಿ ಮುಖಂಡ ಎನ್ಆರ್ ನಮೇಶ್ ಲೋಕಾಯುಕ್ತಕ್ಕೆ ದೂರು ಸಲ್ಲಿಸಿದ್ದು, ತಪ್ಪಿಸ್ತ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಏಪ್ರಿಲ್ ತಿಂಗಳಲ್ಲಿ ಆಗಿನ ಕಂದಾಯ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರನ್ನ ಖುದ್ದಾಗಿ ಭೇಟಿ ಮಾಡಿದಂತೆ ಇಂಧನ ಸಚಿವಾಲಯದ ಉಪನಿರ್ದೇಶಕರು, ಡೆಪ್ಯೂಟಿ ಡೈರೆಕ್ಟರ್ ಮತ್ತು ಅವರ ತಂಡ ಭೇಟಿ ಮಾಡಿದಾಗ ಕೆಂಡಾಮಂಡಲರಾದಂಥ ಸಚಿವ ಕೃಷ್ಣ ಬೈರೇಗೌಡರು ಇವ್ರನ್ನ ಯಾರು ಒಳಗೆ ಬಿಟ್ಟವರೋ ಮೊದಲು ಅವ್ರನ್ನ ಇಲ್ಲಿಂದ ಹೊರಗಡೆ ಕಳಿಸಿ ಅನ್ನೋ ಬೆದರಿಕೆ ಹಾಕಿ ಅವ್ರನ್ನ ಹೊರದಬ್ಬುವಂಥ ಕೆಲಸವನ್ನು ಮಾಡ್ತಾರೆ. ಅವ್ರು ಪಾಪ ಕೇಳಿರ್ತಕ್ಕಂಥದ್ದು ನಮ್ಮ ಸ್ವತ್ತಿಗೆ ಸರ್ವೆ ಮಾಡಿಸಿ ಚೇರ್ಮನ್ ಕ್ಲಬ್ ನಿಮ್ಮ ಶಿಷ್ಯನ ಚೇರ್ಮನ್ ಕ್ಲಬ್ ಎಷ್ಟಿದೆ ಅಷ್ಟನ್ನು ಮಾತ್ರ ಅವ್ರು ಇಷ್ಟು ಮಿಕ್ಕಿ ಸರ್ವೆ ಮಾಡಿಸಿ ನಮ್ಮ ಜಾಗವನ್ನು ಬಿಡಿಸ್ಕೊಡಿ, ನಿಮ್ಮ ಶಿಷ್ಯನ ಬುದ್ಧಿ ಹೇಳಿ ಅನ್ನೋ ಒಂದು ಮಾತನ್ನು ಹೇಳಿದ್ರೆ ಸರ್ಕಾರದ ನ್ಯಾಯಾಲಯಗಳ ಆದೇಶವನ್ನು ನೋಡಿ ಕೂಡ ಸಚಿವ ಕೃಷ್ಣ ಬೈರೇಗೌಡರು ತಮ್ಮ ಶಿಷ್ಯ ಸರ್ಕಾರಿ ನೆಲೆಗಳನ್ನು ಪರವಾಗಿ ನಿಲುವನ್ನು ತಾಳ್ತಾರೆ ಮತ್ತು ಇವರನ್ನ ಅಧಿಕಾರಿಗಳನ್ನ ಕೇಂದ್ರ ಸರ್ಕಾರದ ಇಂಧನ ಸಚಿವಾಲಯದ ಅಧಿಕಾರಿಗಳನ್ನ ಅವರ ಮನೆಯಿಂದ ಹೊರದಬ್ಬುವಂತ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಇಡೀ ಪ್ರಕರಣವನ್ನು ಸಿಐಡಿಗೆ ವಹಿಸಬೇಕೆಂದು ಆಗ್ರಹಿಸಿದ್ದಾರೆ. ರಾಷ್ಟ್ರಪತಿ ಹೆಸರಿನಲ್ಲಿರುವ ಜಮೀನಿನ ಮೇಲಿನ ಈ ಗಂಭೀರ ಆರೋಪಕ್ಕೆ ಸರ್ಕಾರ ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.